ಜೈ ಶ್ರೀರಾಮ್. ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ಶಾಕಿಸ್ ಕ್ಲಾಸಸ್ಗೆ ಸ್ವಾಗತ. ನಾವು ನಿನ್ನೆಯ ತರಗತಿಯಲ್ಲಿ ಭೂಮಿಯ ಅಂತರಾಳದ ಬಗ್ಗೆ ಡೀಟೇಲ್ ಆಗಿ ತಿಳ್ಕೊಂಡಿವಿ. ಸೊ ಇವತ್ತು ನಾವು ಮುಂದುವರಿದ ಭಾಗವಾಗಿ ಭೂಗರ್ಭದ ಸಿದ್ಧಾಂತಗಳ ಬಗ್ಗೆ ಅಧ್ಯಯನ ಮಾಡೋಣ. ಏನಿವು ಸಿದ್ಧಾಂತಗಳು ಯಾವುದ್ರ ಬಗ್ಗೆ ಮಾತಾಡ್ತವೆ ಅಂತಂದ್ರೆ, ನಾನು ನಿನ್ನೆ ನಿಮ್ಗೆ ಹೇಳಿದೆ ಏನಂತಂದ್ರೆ ಭೂಮಿಯ ಅಂತರಾಳದ ಬಗ್ಗೆ ಓದ್ಬೇಕಾದ್ರೆ ಹೇಳಿದೆ. ಅಂದ್ರೆ ಭೂಮಿಯ ಮೇಲೆ ಏನೇ ಸ್ವರೂಪಗಳಿದ್ರು ಭೂಮಿಯ ಮೇಲೆ ಎಲ್ಲಾ ರಚನೆಗಳಿಗೂ ಎಲ್ಲಾ ಸ್ವರೂಪಗಳಿಗೂ ಭೂಮಿಯ ಅಂತರಾಳದಲ್ಲಿ ನಡೀತಕ್ಕಂಥ ಚಟುವಟಿಕೆನೇ ಕಾರಣ ಆಗಿರ್ತೈತಿ ಅಂತ ನಾನು ನಿಮ್ಗೆ ಹೇಳಿದ್ದೆ, ಹೌದಾ? ಸೊ ಏನ್ ಸ್ವರೂಪಗಳು ಅಂತಂದ್ರೆ ನಿನ್ಗೆ ಹೇಳಿದೆ. ನಾನು ಏನ್ ಹೇಳಿದೆ? ಪರ್ವತ ಶ್ರೇಣಿಗಳಾಗಿರ್ಬೋದು, ಓಕೆನಾ? ಪರ್ವತ ಶ್ರೇಣಿಗಳಾಗಿರ್ಬೋದು, ಅದೇ ರೀತಿ ಏನು ಬೆಟ್ಟ ಗುಡ್ಡಗಳಾಗಿರ್ಬೋದು, ಸಾಗರ ಸಮುದ್ರಗಳಾಗಿರ್ಬೋದು, ಎಲ್ಲದಕ್ಕೂ ಕೂಡ ಭೂಮಿಯ ಅಂತರಾಳದಲ್ಲಿ ನಡೀತಕ್ಕಂಥ ಚಟುವಟಿಕೆನೇ ಕಾರಣ ಆಗಿರ್ತೈತಿ ಅಂತ ಹೇಳಿದೆ, ಓಕೆನಾ? ಈ ಈ ಕಾರಣವನ್ನ ಈ ಚಟುವಟಿಕೆಯನ್ನ ವಿಜ್ಞಾನಿಗಳು ಅಧ್ಯಯನ ಮಾಡಿ ಏನ್ ಮಾಡಿದ್ರಪ್ಪ ಅಂತಂದ್ರೆ ಸಿದ್ಧಾಂತಗಳನ್ನ ಕೊಟ್ರು. ಅದಕ್ಕಿಂತ ಮುಂಚೆಕ್ಕ ಅವ್ರು ಏನ್ ಮಾಡಿದ್ರು ಅಂದ್ರೆ ಕೆಲವೊಂದು ಅಬ್ಸರ್ವೇಷನ್ಸ್ ಮಾಡಿದ್ರು. ಏನು ಅಂತಂದ್ರೆ ಭೂಮಿಯ ಮೇಲ್ಮೈನಲ್ಲಿ ಸ್ವರೂಪಗಳ ಬಗ್ಗೆ ಅಬ್ಸರ್ವೇಷನ್ ಮಾಡಿದ್ರು. ಅವ್ರು ಅಬ್ಸರ್ವೇಷನ್ ಮಾಡಿದಾಗ ಕೆಲವೊಂದು ಸಿಮಿಲಾರಿಟೀಸ್ ಕಂಡು ಅವರಲ್ಲಿ. ಏನಪ್ಪಾ ಅಂತಂದ್ರೆ ನೋಡಿ, ಈ ಉತ್ತರ ಅರ್ಧ ಗೋಳದಲ್ಲಿ ಏನಿದೆ ಅಲ್ವಾ, ಉತ್ತರ ಅರ್ಧ ಗೋಳದಲ್ಲಿ ಅಂದ್ರೆ ನಾರ್ತನ್ ಹೆಮಿಸ್ಫಿಯರ್ ಅಲ್ವಾ, ನಾರ್ತನ್ ಹೆಮಿಸ್ಫಿಯರ್ ಅಲ್ಲಿ ಉತ್ತರ ಅರ್ಧ ಗೋಳದಲ್ಲಿ ಜಾಸ್ತಿ ಖಂಡಗಳು ಬರ್ತವೆ, ಓಕೆನಾ? ಜಾಸ್ತಿ ಖಂಡಗಳು ಕಂಡು ಬರುತ್ತೆ. ಅಂದ್ರೆ ಭೂಮಿ ಏನಾಗಿರುತ್ತೆ, ಭೂಕವಚ ಏನಾಗಿರುತ್ತೆ, ನಾರ್ತನ್ ಹೆಮಿಸ್ಫಿಯರ್ ಅಲ್ಲಿ ಕಂಡು ಬರುತ್ತೆ. ಅದೇ ರೀತಿ ಸದರ್ನ್ ಹೆಮಿಸ್ಫಿಯರ್ ಏನ್ ಬರುತ್ತೆ ಅಂದ್ರೆ ಜಾಸ್ತಿ ನೀರ್ ಕಂಡು ಬರುತ್ತೆ ಅಲ್ವಾ? ನೀವು ಅಬ್ಸರ್ವ್ ಮಾಡಿರ್ತಾರೆ, ಜಾಸ್ತಿ ನೀರು ಕಂಡು ಬರುತ್ತೆ ಅಂತ ಅಬ್ಸರ್ವ್ ಮಾಡಿದ್ರು. ಇದ್ರ ಜೊತೆಲಿ ಇನ್ನೊಂದು ಅಬ್ಸರ್ವ್ ಮಾಡಿದ್ರು. ಏನ್ ಅಬ್ಸರ್ವ್ ಮಾಡಿದ್ರಪ್ಪ ಅಂತಂದ್ರೆ, ಇನ್ನೊಂದ್ ಏನ್ ಅಬ್ಸರ್ವ್ ಮಾಡಿದ್ರು ಅವರು ಅಂತಂದ್ರೆ, ಎಲ್ಲಾ ಖಂಡಗಳು ಟ್ರಯಾಂಗಲ್ ಶೇಪ್ ಅಲ್ಲಿ ಇರೋದನ್ನ ಅಬ್ಸರ್ವ್ ಮಾಡಿದ್ರು. ನೋಡಿ ನೀವು, ಏನಂದ್ರೆ ಇದು ನಾರ್ತ್ ಅಮೆರಿಕಾ, ಇದು ಸೌತ್ ಅಮೆರಿಕಾ, ಇದು ಯುರೇಷಿಯಾ, ಆಯ್ತಾ, ಇಲ್ಲಿ ಆಫ್ರಿಕಾ. ಸೊ ಎಲ್ಲದೂ ಕೂಡ ಟ್ರಯಾಂಗುಲರ್ ಶೇಪ್ ಅಲ್ಲಿ ಇದಾವಲ್ಲ ಅಂತ ಅದು ಕೂಡ ಅವ್ರು ಏನ್ ಮಾಡಿದ್ರು ಅಂದ್ರೆ ಅಬ್ಸರ್ವ್ ಮಾಡಿದ್ರು. ಅದೇ ರೀತಿಯಲ್ಲಿ ಮೂರನೇದು ಏನ್ ಅಬ್ಸರ್ವ್ ಮಾಡಿದ್ರು ಅಂದ್ರೆ, ಈ ಟ್ರಯಾಂಗಲ್ ಬೇಸ್ ಏನಿದೆ ಅಲ್ವಾ, ಈ ಟ್ರಯಾಂಗಲ್ ಬೇಸ್ ಉತ್ತರ ಕಡೆಗಿದೆ. ಅದೇ ರೀತಿ ಟ್ರಯಾಂಗಲ್ ತುದಿ ಏನಿದೆ ಅಲ್ವಾ, ದಕ್ಷಿಣದ ಕಡೆ ಇದೆ ಅಲ್ವಾ ಅಂತ ಹೇಳಿ ನೋಡ್ರಿ. ನೀವು ಎಲ್ಲಾ ಕಾಂಟಿನೆಂಟ್ಸ್ ಖಂಡಗಳನ್ನ ನೋಡ್ರಿ. ನೀವು ಎಲ್ಲಾ ಖಂಡಗಳದ್ದು ಸಿಮಿಲರ್ಸ್ ಇದಾವೆ. ಉತ್ತರದ ಕಡೆಗೆ ಬೇಸ್ ಇದೆ, ತುದಿ ದಕ್ಷಿಣ ಕಡೆಗಿದೆ. ಇದೇ ತರ ಅವ್ರು ಏನ್ ಮಾಡಿದ್ರು ಅಂದ್ರೆ ಕೆಲವೊಂದು ಸಿಮಿಲಾರಿಟೀಸ್ ಅನ್ನ ಹುಡುಕಿದ್ರು. ಈ ಬೇಸಿಸ್ ಮೇಲೆ ಇಂಥ ಅಧ್ಯಯನಗಳನ್ನ ಮಾಡ್ತಾ ಏನ್ ಮಾಡಿದ್ರು ಅವ್ರು ಅಂತಂದ್ರೆ, ತಮ್ಮದೇ ಆದಂತ ಕೆಲವೊಂದು ಊಹೆಗಳ ಆಧಾರದ ಮೇಲೆ ಸಿದ್ಧಾಂತಗಳನ್ನ ಕೊಡಕ್ ಸ್ಟಾರ್ಟ್ ಮಾಡ್ಬಿಟ್ರು. ಆ ಸಿದ್ಧಾಂತಗಳಲ್ಲಿ ನಾವು ಪ್ರಮುಖವಾಗಿ 4 ಸಿದ್ಧಾಂತಗಳನ್ನ ಮಾತ್ರ ಓದ್ತೀವಿ ಎಕ್ಸಾಮ್ ಪರ್ಸ್ಪೆಕ್ಟಿವ್ ಆಗಿ. ಆ 4 ಸಿದ್ಧಾಂತಗಳು ಯಾವಪ್ಪ ಅಂತಂದ್ರೆ, ಒಂದು ಖಂಡಗಳ ಚಲನತೆ ಸಿದ್ಧಾಂತ, ಓಕೆನಾ? ಇನ್ನೊಂದು ಪ್ರಚಲನ ಪ್ರವಾಹ ಸಿದ್ಧಾಂತ, ಮೂರನೇದು ಸಮುದ್ರ ತಳ ವಿಸ್ತರಣೆ ಸಿದ್ಧಾಂತ, ಇನ್ನೊಂದು 4ನೇದು ಕೊನೆಯದಾಗಿ ಪ್ರಮುಖವಾಗಿದ್ದು ನಾವು ಇವತ್ತಿನ ದಿನಗಳಲ್ಲಿ ಅದನ್ನೇ ನಂಬಿರ್ತೀವಿ. ಆ ಥಿಯರಿ ಯಾವ್ದಂತಂದ್ರೆ ಭೂಫಲಕಗಳ ಸಿದ್ಧಾಂತ ಅಂತೇಳಿ. ಸೊ ಅದರಲ್ಲಿ ಪ್ರಮುಖವಾಗಿ ಮೊದಲೇದ್ ನೋಡೋಣ, ಯಾವುದದು ಖಂಡಗಳ ಚಲನತೆ ಸಿದ್ಧಾಂತ ಅಂತೇಳಿ. ಇದನ್ನ ಯಾರು ಕೊಡ್ತಾರಪ್ಪ ಅಂತಂದ್ರೆ, ಆಲ್ಫ್ರೆಡ್ ವೆಗ್ನರ್ ಅವರು 1912ರಲ್ಲಿ ಖಂಡಗಳು ಮತ್ತು ಸಾಗರಗಳ ಉಗಮ ಅಂತೇಳಿ ಒಂದು ಕೃತಿಯಲ್ಲಿ ಈ ಸಿದ್ಧಾಂತವನ್ನ ಅವರು ಪ್ರತಿಪಾದಿಸ್ತಾರೆ. ಈ ಸಿದ್ಧಾಂತವನ್ನ ಪ್ರತಿಪಾದಿಸಕ್ಕಿಂತ ಮುಂಚೆ ಅವರು ಕೆಲವೊಂದು ಊಹೆಗಳನ್ನ ಮಾಡ್ಕೊಂಡಿರ್ತಾರೆ, ಓಕೆನಾ? ಕೆಲವೊಂದು ಊಹೆಗಳನ್ನ ಮಾಡ್ಕೊಂಡಿರ್ತಾರೆ. ಆ ಊಹೆಗಳ ಬೇಸಿಸ್ ಮೇಲೆನೆ, ಅಂದ್ರೆ ಆ ಬೇಸಿಸ್ ಮೇಲೆನೆ ಅವರು ಒಂದು ಸಿದ್ಧಾಂತನ ರೆಡಿ ಮಾಡ್ಕೊಂಡಿರ್ತಾರೆ. ಆ ಊಹೆಗಳು ಯಾವಪ್ಪ ಅಂತಂದ್ರೆ, ಅವ್ರು ಮೊದಲನೇ ಊಹೆ ಏನ್ ಹೇಳ್ತಾರೆ ಅಂತಂದ್ರೆ, ಈ ಸಿಯಾಲ್ ಪದರ ಇದೆ ಅಲ್ವಾ, ನಾನು ನಿಮ್ಗೆ ಹೇಳಿದ್ದೆ ಸಿಯಾಲ್ ಅಂದ್ರೆ ಏನು ಅಂತ, ಸಿಲಿಕಾ ಮತ್ತೆ ಅಲ್ಯೂಮಿನಿಯಂ. ಈ ಸಿಯಾಲ್ ಪದರ ಸೀಮಾ ಮೇಲೆ ತೇಲಾಡ್ತಿರ್ತೈತಿ ಅಂತ ಹೇಳ್ತಾರೆ. ನಾನು ನಿನ್ನೆ ನಿಮ್ಗೆ ಹೇಳಿದ್ದೆ ಏನಂತ, ಸ್ವೆಸ್ ಅವರು 3 ಪದ್ರ ಕೊಟ್ಟಿದ್ರು ಅಂತ. ಸ್ವೆಸ್ ಅವರು 3 ಪದ್ರ ಕೊಟ್ಟಿದ್ರು. ಏನೇನವ ಅಂತಂದ್ರೆ, ಒಂದು ಸಿಯಾಲ್ ಕೊಟ್ಟಿದ್ರು, ಅದ್ರ ಜೊತೆಲಿ ಒಂದು ಸೀಮಾ ಕೊಟ್ಟಿದ್ರು ಕೆಳಗಡೆ, ಮೂರನೇದು ನೈಫ್ ಅಂತ ಹೇಳಿ. ಈ ವೆಗ್ನರ್ ಅವ್ರು ಏನ್ ಹೇಳ್ತಾರೆ ಗೊತ್ತಾ? ಈ ವೆಗ್ನರ್ ಅವ್ರು ಏನ್ ಹೇಳ್ತಾರೆ ಅಂತಂದ್ರೆ, ಈ ಸಿಯಲ್ ಅಂದ್ರೆ ಭೂಖಂಡಗಳು ಏನಿದಾವಲ್ಲ, ನಾವ್ ಇದೀವಲ್ವ ಈಗ, ಆ ಪ್ಲೇಟ್ಸ್ ಏನಾಗುತ್ತೆ ಅಂತಂದ್ರೆ ಭೂಫಲಕಗಳು ಸೀಮಾ ಮೇಲೆ ತೇಲಾಡ್ತಾ ಇರುತ್ತೆ ಅಂತ ಅವ್ರು ಊಹೆ ಮಾಡ್ಕೊಂಡಿರ್ತಾರೆ, ಓಕೆನಾ? ಸೆಮಿ ಲಿಕ್ವಿಡ್ ಇರುತ್ತೆ ಅಂತ ಹೇಳಿದ್ರೆ, ಆ ಲಿಕ್ವಿಡ್, ಆ ದ್ರವದ ಮೇಲೆ ಏನಾಗುತ್ತೆ, ಈ ಭೂಖಂಡಗಳು ಯಾವಾಗ್ಲೂ ತೇಲಾಡ್ತಾನೆ ಇರುತ್ತೆ ಅಂತ ಅವ್ರು ಒಂದು ಊಹೆ ಮಾಡ್ಕೊಂಡಿರ್ತಾರೆ. ಅದ್ರ ಜೊತೆಲಿ ಕೆಲವೊಂದು ಆ ತೇಲಾಡುವುದಕ್ಕೆ ಫೋರ್ಸ್, ಔಟರ್ನ ತಳ್ಳಕ್ಕೆ ಫೋರ್ಸ್ ಬೇಕಲ್ಲ, ಶಕ್ತಿ ಬೇಕಲ್ಲ, ಆ ಶಕ್ತಿಗಳನ್ನ ಕೂಡ ಕೆಲವೊಂದು ಶಕ್ತಿಗಳನ್ನ ಅವ್ರು ಊಹೆ ಮಾಡ್ಕೋತಾರೆ. ಯಾವ್ಯಾವ ಶಕ್ತಿಗಳಿರ್ಬೋದು ಇವು ತೇಲಾಡೋದಕ್ಕೆ, ಇವುಗಳ ಚಲಿಸುವುದಕ್ಕೆ ಏನ್ ಶಕ್ತಿಗಳು ಕಾರಣ ಆಗಿರ್ಬೋದು ಅಂತ ಅವ್ರು ಯೋಚನೆ ಮಾಡಿದಾಗ, ಅವರು 3 ಶಕ್ತಿಗಳನ್ನ ಅವರು ಊಹೆ, ಅಂದ್ರೆ ಅವ್ರು 3 ಶಕ್ತಿಗಳು ಕಾರಣವಾಗಿರ್ಬೋದು ಅಂತೇಳಿ ಅವರು ಊಹೆ ಮಾಡ್ಕೋತಾರೆ.
ಯಾವಪ್ಪ ಅವು 3 ಶಕ್ತಿ ಅಂತಂದ್ರೆ, ಒಂದನೇದು ಉಬ್ಬರ ಇಳಿತ ಶಕ್ತಿ. ಏನಿದು? ಉಬ್ಬರವಿಳಿತದ ಬಲ ಅಂತಂದ್ರೆ, ಉಬ್ಬರವಿಳಿತದ ಬಲ ಅಂತಂದ್ರೆ ಏನಂದ್ರೆ ನಿಮ್ಗೆ ಗೊತ್ತಿರುತ್ತೆ. ಸೊ ಓಷನೋಗ್ರಫಿ ಓದ್ಬೇಕಾದ್ರೆ ಅಂದ್ರೆ ಟೈಡಲ್ ಫೋರ್ಸ್ ಏನು ಓಷನ್ ಅಲ್ಲಿ ಇದು ಬರುತ್ತಲ್ವಾ, ಟೈಡ್ಸ್ ಬರುತ್ತಲ್ವಾ ಅಲೆಗಳು. ಸೊ ಅವುಗಳ ಫೋರ್ಸ್, ಅವುಗಳಿಂದ ಏನಾಗ್ಬೋದು ಅಂತಂದ್ರೆ ಮೇ ಬಿ ಅವುಗಳ ಬಲದಿಂದ ಏನಾದ್ರೂ ಈ ಪ್ಲೇಟ್ಗಳೇನಿದೆ ಅಲ್ವಾ, ಭೂಫಲಕಗಳು ತೇಲಾಡ್ತಿದ್ಯಾ ಅಂತಾನು ಊಹೆ ಮಾಡ್ಕೊತಾರೆ ಅವ್ರು. ಇನ್ನೊಂದು ಯಾವ್ದು ಕೊಡ್ತಾರಪ್ಪ ಅವ್ರು ಅಂತಂದ್ರೆ ಫೋಲ್ ಪ್ಲೇಯಿಂಗ್ ಫೋರ್ಸ್, ಅಂದ್ರೆ ಧ್ರುವ ಪಲಾಯನ. ಧ್ರುವ ಪಲಾಯನ ಅಂತಂದ್ರೆ ಏನ್ ಹೇಳ್ತಾರೆ, ಈ ಶಕ್ತಿ ಇದು ಏನ್ ಹೇಳ್ತಾರೆ ಅಂದ್ರೆ, ಇದು ಇಲ್ಲಿ ನೋಡಿ ಉಬ್ಬರವಿಳಿತದ ಬಲ. ಇನ್ನೊಂದು ಹೇಳ್ತೀನಿ, ಉಬ್ಬರವಿಳಿತದ ಬಲದ ಕಾರಣದಿಂದ ಪಶ್ಚಿಮ ಕಡೆಗೆ ಭೂಫಲಕಗಳು ಚಲಿಸ್ತವೆ ಅಂತ ಹೇಳ್ತಾರೆ. ಅದೇ ರೀತಿ ಧ್ರುವ ಪಲಾಯನದ ಕಾರಣದಿಂದಾಗಿ, ಧ್ರುವ ಪಲಾಯನ ಶಕ್ತಿ ಅಂತಂದ್ರೆ ಇಷ್ಟೇ, ಧ್ರುವದಲ್ಲಿ ಗುರುತ್ವಾಕರ್ಷಣ ಬಲ ಜಾಸ್ತಿ ಇರುತ್ತೆ. ಓಕೆನಾ? ಧ್ರುವದಲ್ಲಿ ಗುರುತ್ವಾಕರ್ಷಣ ಬಲ ಜಾಸ್ತಿ ಇರುತ್ತೆ. ಇನ್ನೊಂದು ಭೂಮಿ ಏನಾಗಿರುತ್ತೆ ಅಂದ್ರೆ ತನ್ನನ್ನು ಸುತ್ತಿರುತ್ತೆ, ಗೊತ್ತಾ? ರೊಟೇಷನ್ ತಂದೆ ಆದಂತ ಆಕ್ಸಿಸ್ ಅಲ್ಲಿ ಸುತ್ತಿರುತ್ತೆ. ಈ ಧ್ರುವದಲ್ಲಿ ಜಾಸ್ತಿ ಗುರುತ್ವಾಕರ್ಷಣ ಬಲ ಇರೋದ್ರಿಂದ, ಜೊತೆಲಿ ತನ್ನನ್ನು ತಾನು ಸುತ್ತ ಹಾಕೋದ್ರಿಂದ ಏನಾಗುತ್ತೆ ಅಂದ್ರೆ, ಆ ಶಕ್ತಿಯ ಕಾರಣದಿಂದ ಏನಾಗುತ್ತೆ, ಭೂಫಲಕಗಳು ಸಮಭಾಜಕ ವೃತ್ತದ ಕಡೆಗೆ ಹೋಗ್ತವೆ ಅಂತ ಹೇಳ್ತಾನೆ ಅವನು. ಏನ್ ಹೇಳ್ತಾನೆ? ಸಮಭಾಜಕ ವೃತ್ತದ ಕಡೆಗೆ. ಓಕೆನಾ? ಈಗ ಹೇಳಿದೆ ನಾನು, ಉಬ್ಬರವಿಳಿತ ಬಲದಿಂದ ಪಶ್ಚಿಮದ ಕಡೆಗೆ ಪ್ಲೇಟ್ಸ್ ಹೋಗ್ತವೆ, ಭೂಫಲಕಗಳು ಮೂವ್ ಆಗ್ತಾ ಇರ್ತವೆ. ಈ ಧ್ರುವ ಪಲಾಯನದ ಕಾರಣದಿಂದಾಗಿ ಸಮಭಾಜಕ ವೃತ್ತದ ಕಡೆಗೆ ಏನು ಮಾಡ್ತಿರ್ತಾವೆ, ಭೂಫಲಕಗಳು ಚಲಿಸ್ತಾ ಇರ್ತವೆ ಅಂತ ಹೇಳ್ತಾನೆ. ಇನ್ನೊಂದು ಮೂರನೇದು ಕೂಡ ಅವನು ಕೊಡ್ತಾನೆ. ಯಾವ್ದಪ್ಪ ಅಂತಂದ್ರೆ ಸೂರ್ಯಚಂದ್ರರ ಗುರುತ್ವಾಕರ್ಷಣ ಬಲ. ಈ ಸೂರ್ಯಚಂದ್ರರ ಗುರುತ್ವಾಕರ್ಷಣ ಬಲ ಕೂಡ ಈ ಭೂಫಲಕಗಳ ಏನ್ ಚಲಿಸುವುದಕ್ಕೆ ಕಾರಣ ಆಗಿರ್ಬೋದು ಅಂತ ಅವ ಊಹೆ ಮಾಡ್ಕೊತಾನೆ. ಈ ಊಹೆಗಳ ಆಧಾರದ ಮೇಲೆ, ಈ ಅಜಂಪ್ಷನ್ ಆಧಾರದ ಮೇಲೆ ನಾವು ಅವ್ರ ಸಿದ್ಧಾಂತವನ್ನ ಓದ್ತೀವಿ. ಬನ್ನಿ ಇವಾಗ ಅವ್ರ ಸಿದ್ಧಾಂತ ಏನ್ ಹೇಳ್ತಾರೆ, ಅವ್ರು ಏನನ್ನ ಊಹೆ ಮಾಡ್ಕೊಂಡು ಅವ್ರ ಸಿದ್ಧಾಂತನ ಹೇಗೆ ನಮ್ಗೆ ಕೊಡ್ತಾರೆ ಅಂತಂದ್ರೆ, ಅವ್ರು ಫಸ್ಟ್ ಏನ್ ಮಾಡಿರ್ತಾರ ಅಂತಂದ್ರೆ ಭೂಮಿ ಫಸ್ಟಿಗೆ ಒಂದು ಚೆಂಡಿನ ತರ ಏನಾಗಿತ್ತು ಅಂದ್ರೆ ಎಲ್ಲಾ ಖಂಡಗಳು ಒಗ್ಗೂಡಿದ್ವು ಅಂತ ಹೇಳ್ತಾರೆ. ಅದು ಅಜಂಪ್ಷನ್ ಮಾಡ್ಕೊಂಡಿರ್ತಾರೆ ಅವರು. ಭೂಮಿ ಒಂದೇ ಕಡೆ ಚೆಂಡಿನ ತರ ಒಂದೇ ಕಡೆ ಇದ್ವು, ಅದ್ರ ಸುತ್ತ ಏನಿತ್ತು ಅಂತಂದ್ರೆ ಜಲಾಶಯ ಇತ್ತು, ಅಂದ್ರೆ ನೀರಿದ್ವು ಅಂತ ಹೇಳ್ತಾರೆ. ಅದಕ್ಕೆ ಏನ್ ಹೆಸರು ಕೊಟ್ರು ಅಂದ್ರೆ ಪ್ಯಾಂಟಲಾಸ ಅಂತ ಹೆಸರು ಕೊಟ್ರು. ಈ ಚೆಂಡಿನ ಆಕಾರದ ಇದಕ್ಕ ಖಂಡನಗಳೇ ಒಗ್ಗಟ್ಟಾಗಿ ಇರ್ತಕ್ಕಂಥ ಚೆಂಡಿಗೆ ಏನಂತ ಹೆಸರಿಟ್ರು ಅಂತಂದ್ರೆ ಪ್ಯಾಂಜಿಯಾ ಅಂತ ಅವ್ರ ಹೆಸರಿಟ್ರು. ಸೊ ಯಾವಾಗ ಅಂತಂದ್ರೆ 225 ದಶಲಕ್ಷ ವರ್ಷಗಳ ಹಿಂದೆ ಈ ತರ ಇತ್ತು ಅಂತ ಹೇಳ್ತಾರೆ ಅವರು. ಆವಾಗ ಕಾಲಾಂತರವಾಗಿ ಮೇಲೆ ನಾನು ಹೇಳಿರ್ತಕ್ಕಂಥ ಶಕ್ತಿಗಳ ಆಧಾರದ ಮೇಲೆ, ಶಕ್ತಿಗಳ ಕಾರಣದಿಂದಾಗಿ ಏನಾಗ್ತದೆ ಅಂತಂದ್ರೆ ಅದು 2 ಪಾರ್ಟ್ ಆಗಿ ಛಿದ್ರ ಆಗುತ್ತೆ ಅಂತ ಹೇಳ್ತಾರೆ ಅವ್ರು. ಯಾರು? ಬೆಗ್ನರ್ ಅವರು. 2 ಪಾರ್ಟ್ ಆಗಿ ಛಿದ್ರ ಆಗುತ್ತೆ. ಒಂದು ಲಾರೇಷಿಯಾ, ಇನ್ನೊಂದು ಗೋಂಡ್ವಾನ ಅಂತ ಹೇಳಿ. ಯಾವಾಗ ಛಿದ್ರ ಆಗುತ್ತಪ್ಪ ಅಂತಂದ್ರೆ 150 ದಶಲಕ್ಷ ವರ್ಷಗಳ ಹಿಂದೆ. ಇದನ್ನ ಏನಂತ ಕರೀತಾರೆ ಅಂತಂದ್ರೆ ಕಾರ್ಬೋನಿಫೆರಸ್ ಪೀರಿಯಡ್ ಅಂತ ಕರೀತಾರೆ. ಕನ್ನಡದಲ್ಲಿ ಇಂಗಾಲದ ಅವಧಿ ಅಂತ ಕರೀತಾರೆ. ಈ ಅವಧಿಯಲ್ಲಿ ಒಂದ್ ಚೆಂಡಿನ ತರ ಇರೋದು 2 ಪಾರ್ಟ್ ಆಗಿ ಬ್ರೇಕ್ ಆಯ್ತು ಅಂತ ಹೇಳ್ತಾರೆ. ಅದನ್ನ ಒಂದು ಲಾರೇಷಿಯಾ ಅಂತ ಹೆಸರಿಟ್ರು, ಇನ್ನೊಂದು ಗೋಂಡ್ವಾನ ಅಂತ ಹೆಸರಿಟ್ರು. ಈ 2 ಪಾರ್ಟ್ ಆದಾಗ ಮಧ್ಯದಲ್ಲಿ ಬ್ರೇಕ್ ಆಯ್ತು, ಗೊತ್ತಾ? ಈ ಮಧ್ಯದಲ್ಲಿ ಬ್ರೇಕ್ ಆದಾಗ ನೀರ್ ಏನ್ ಮಾಡುದು ಅಂದ್ರೆ ಎಂಟರ್ ಆಗ ಸ್ಟಾರ್ಟ್ ಆದವು. ನೀರ್ ಅದರಲ್ಲಿ ಒಳಕ್ ಹೋಗಕ್ಕೆ ಸ್ಟಾರ್ಟ್ ಆಯ್ತು. ಇಲ್ಲೊಂದು ಸಮುದ್ರ ಕ್ರಿಯೇಟ್ ಆಯ್ತು. ಈ ಸಮುದ್ರಕ್ಕೆ ಏನ್ ಹೆಸರಿಟ್ರಪ್ಪ ಅಂತಂದ್ರೆ ಅವರು ಟೆಥಿಸ್ ಸಮುದ್ರ ಅಂತ ಹೆಸರಿಟ್ರು. ಓಕೆನಾ? ಇದೇ ರೀತಿ ಕಾಲಾಂತರವಾಗಿ ಮತ್ತೆ ಏನಾಯ್ತಪ್ಪ ಅಂತಂದ್ರೆ ಈ ಭೂಮಿ ಏನಾಯ್ತಂದ್ರೆ 4 ಪಾರ್ಟ್ ಆಗಿ ಮತ್ತೆ ಡಿವೈಡ್ ಆಗುತ್ತೆ. ಇದು ಸುಮಾರು ಮೇ ಬಿ ಇದು ಡಯಾಗ್ರಾಮ್ ಅಲ್ಲಿ ಇಲ್ಲ, ಸುಮಾರು 100 ದಶಲಕ್ಷ ವರ್ಷಗಳ ಹಿಂದೆ ಏನಾಯ್ತಪ್ಪ ಅಂದ್ರೆ 4 ಪಾರ್ಟ್. ಯಾವ್ದಪ್ಪ ಅಂತಂದ್ರೆ ಒಂದು ಇವಾಗ ನೀವು ಪ್ರೆಸೆಂಟ್ ನೋಡ್ತೀರಾ ನಾರ್ತ್ ಅಮೆರಿಕಾ, ಇದು ಸೌತ್ ಅಮೆರಿಕಾ, ಇದು ಆಸ್ಟ್ರೇಲಿಯಾ, ಇಂಡಿಯಾ ಮತ್ತೆ ಅಂಟಾರ್ಟಿಕಾ ಎಲ್ಲಾ ಭಾಗಗಳನ್ನು ಹೊಂದಿರುತ್ತೆ. ಮತ್ತೆ ಆಫ್ರಿಕಾ, ಇದು ಯುರೇಷಿಯಾ. ಓಕೆನಾ? ಹೀಗೆ 100 ದಶಲಕ್ಷ ವರ್ಷಗಳಿಂದ 4 ಪಾರ್ಟ್ ಆಗಿ ಡಿವೈಡ್ ಆಗಿದ್ದು. ಅದೇ ಕಾಲಾಂತರವಾಗಿ ಏನಿರೋದು ಫೋರ್ಸ್ ಹೇಳಿದ್ನಲ್ವಾ ನಿಮ್ಗೆ, ಅದೇ ಶಕ್ತಿಗಳಿಂದ ಕಾರಣದಿಂದಾಗಿ ಕಾಲಾಂತರವಾಗಿ ಏನಾಯ್ತು ಅಂತಂದ್ರೆ ಮತ್ತೆ ಅದರಿಂದ ಮತ್ತೆ ಚಿಕ್ಕ ಪಾರ್ಟ್ಸ್ ಆಗಿ ಡಿವೈಡ್ ಆಗಕ್ಕೆ ಸ್ಟಾರ್ಟ್ ಆಯ್ತು. ಎಕ್ಸಾಂಪಲ್ ಅಂತಂದ್ರೆ ಇಲ್ಲಿರೋದು ಉತ್ತರ ಅಮೆರಿಕ ವಾಯು ಕಡೆಗೆ ಚಲಿಸ್ತು, ಮತ್ತೆ ದಕ್ಷಿಣ ಅಮೆರಿಕ ನೈಋತ್ಯ ಕಡೆಗೆ ಬಂತು. ಭಾರತ, ಈ ಆಸ್ಟ್ರೇಲಿಯಾ, ಈ ಆಫ್ರಿಕಾ ಏನಿದೆ ಅಲ್ವಾ, ಇದು ಏನಾಗ್ತು ಅಂತಂದ್ರೆ ಆಗ್ನೇಯ ಕಡೆ ಚಲಿಸಕ್ ಪ್ರಾರಂಭ ಮಾಡಿತು. ಅದೇ ರೀತಿ ಯುರೇಷಿಯಾ ಈಶಾನ್ಯ ಕಡೆಗೆ ಬಂತು. ಸೊ ಮುಂದೆ ಒಂದು ದಿನ ಕಾಲಾಂತರವಾಗಿ ಏನಾಯ್ತು ಅಂದ್ರೆ
ಭಾರತ ಈಶಾನ್ಯ ಡೈರೆಕ್ಷನ್ ಅಲ್ಲಿ ಏನಾಯ್ತು ಅಂತಂದ್ರೆ ಬಂದು ಏನಾಯ್ತು ಅಂದ್ರೆ ಈ ಯುರೇಷಿಯನ್ನ ತಲುಪ್ತು. ಸೊ ಈ ತಲುಪೋದ್ರಿಂದನೇ ಇಲ್ಲಿ ಮೌಂಟೇನ್ಸ್ ಬರ್ತಾ, ಅದು ನಾನು ಮುಂದಿನ ಅಧ್ಯಾಯದಲ್ಲಿ ಹೇಳ್ತೀನಿ. ಇದು ಇವತ್ತಿನ ಇಂದಿನ ಭೂಮಿಯ ಆಕಾರ ಅಂತ ಹೇಳಿ. ಇದು ಯಾರು ಕೊಡ್ತಾರಪ್ಪ ಅಂತಂದ್ರೆ ಈ ಸಿದ್ಧಾಂತವನ್ನ ಅಲ್ಫ್ರೆಡ್ ವೆಗ್ನರ್ ಅವರು ಈ ಸಿದ್ಧಾಂತವನ್ನ ಕೊಡ್ತಾರೆ. ಆದ್ರೆ ಇವ್ರ ಸಿದ್ಧಾಂತವನ್ನ ಕೊಡ್ಬೇಕಾದ್ರೆ ಇದಕ್ಕೆ ಎವಿಡೆನ್ಸ್ ಆಗಿ ಅವ್ರು ಕೆಲವೊಂದು ಪುರಾವೆಗಳನ್ನ ಕೊಟ್ರು. ಏನು ಅಂತಂದ್ರೆ ಅವರು ಥಿಯರಿಗೆ ಪ್ರೂವ್ ಮಾಡ್ಕೋಬೇಕಲ್ವಾ ಅದು ಸತ್ಯ ಅಂತ ಅಲ್ವಾ. ಅದನ್ನ ತುಂಬಾ ವಿಜ್ಞಾನಿಗಳು ಏನ್ ಮಾಡಿದ್ರು ಅಂದ್ರೆ ಟೀಕೆ ಮಾಡಕ್ ಸ್ಟಾರ್ಟ್ ಮಾಡಿದ್ರು. ಅಂದ್ರೆ ಇದು ಈ ತರ ಇರಂಗಿಲ್ಲ ಅಂತೇಳಿ ಟೀಕೆ ಮಾಡಿದಾಗ ಅವ್ರು ಕೆಲವೊಂದು ಎವಿಡೆನ್ಸ್ ಅನ್ನ ಕೊಟ್ರು. ಏನ್ ಎವಿಡೆನ್ಸ್ ಕೊಟ್ರು ಅಂತಂದ್ರೆ, ಒಂದನೇದು ಎವಿಡೆನ್ಸ್ ಏನ್ ಕೊಟ್ರಪ್ಪ ಅಂತಂದ್ರೆ ಧ್ರುವಗಳ ಸ್ಥಳಾಂತರ. ಈ ಧ್ರುವಗಳ ಸ್ಥಳಾಂತರ ಅಂತಂದ್ರೆ ನೋಡಿ ಏನಂತಂದ್ರೆ, ಇದು ಏನಂತಂದ್ರೆ ವರ್ಲ್ಡ್ ಮ್ಯಾಪ್ ಅನ್ಕೊಳ್ಳಿ, ರಫ್ ಆಗಿ ಹಾಕ್ತೀನಿ ಓಕೆನಾ. ಇದು ವರ್ಲ್ಡ್ ಮ್ಯಾಪ್ ಅನ್ಕೊಳ್ಳಿ, ರಫ್ ಆಗಿ ಹಾಕಿರ್ತೀನಿ. ಇದು ಆಸ್ಟ್ರೇಲಿಯಾ ಆಯ್ತು. ಈ ವರ್ಲ್ಡ್ ಮ್ಯಾಪ್ ಅಂದಾಗ ಧ್ರುವಗಳ ಸ್ಥಳಾಂತರ ಅಂತಂದ್ರೆ ಮೊದಲು ಧ್ರುವ ಧ್ರುವಗಳು ಎಲ್ಲಿದ್ವಪ್ಪ, ಇದು ಏನಪ್ಪಾ ಮೊದಲು ಧ್ರುವಗಳು ಏನಿದ್ವು ಅಂತಂದ್ರೆ ಇಲ್ಲಿದ್ವು ಅಂತ ಹೇಳ್ತಾರೆ. ಅಂದ್ರೆ ಸೌತ್ ಆಫ್ರಿಕಾ ಇದೇನು ರಷ್ಯಾ ಇದೆ ಅಲ್ವಾ, ಅದರಲ್ಲಿ ಧ್ರುವ ಇದ್ವು ಮತ್ತೆ ಸ್ಥಳಾಂತರ ಆದವು ಅಂತಂದ್ರೆ ಈ ಟೈಪ್. ಅಂದ್ರೆ ಧ್ರುವಗಳ ಸ್ಥಳಾಂತರವಾಗ್ತಾ ಇತ್ತು ಅಂತಂದ್ರೆ ಅವ್ರ ಎವಿಡೆನ್ಸ್ ಏನ್ ಕೊಡ್ತಾರಪ್ಪ ಅವ್ರು ಅಂತಂದ್ರೆ ಗ್ಲೇಜಲ್ ಡೆಪೋಸಿಟ್ಸ್. ಗ್ಲೇಜಲ್ ಅಂದ್ರೆ ಹಿಮ ನದಿ ಕರಗೋದ್ರಿಂದ ಏನ್ ಡೆಪೋಸಿಟ್ ಉಳಿತಾವಲ್ವಾ, ಅಲ್ಲಿ ನಾನು ಹಿಮ ನದಿ ಕರಗೋದ್ರಿಂದ ಕೆಲವೊಂದು ಏನು ಲ್ಯಾಂಡ್ ಫಾರ್ಮ್ಸ್ ಬರುತ್ತಾ, ಅದು ನಾನು ಅಲ್ಲಿ ಹೇಳ್ತೀನಿ. ಗ್ಲೇಜಲ್ ಡೆಪೋಸಿಟ್ಸ್ ಅನ್ನ ಎಲ್ಲಾ ಕಡೆ ಅಧ್ಯಯನ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ. ನಮ್ಮ ಭಾರತದಾಗ ಆಗಿರ್ಬೋದು, ಆಫ್ರಿಕಾದಲ್ಲಿ ಆಗಿರ್ಬೋದು. ಯಾಕಂದ್ರೆ ಆಫ್ರಿಕಾದಲ್ಲಿ ಧ್ರುವ ಇಲ್ಲ ಅಲ್ವಾ, ಬಟ್ ಧ್ರುವದಲ್ಲಿ ಧ್ರುವಗಳು ಇದ್ದಾಗ ಏನು ಗ್ಲೇಜಲ್ ಅಂದ್ರೆ ಹಿಮ ನದಿಗಳು ಇದ್ದಾಗ ಏನು ನಮ್ಗೆ ಫೀಚರ್ಸ್ ರಚನೆಗಳು ಕಂಡು ಬರ್ತಾವ ಲ್ಯಾಂಡ್ ಫಾರ್ಮ್ಸ್. ಅದರಿಂದ ಅವು ಇವಾಗ ಪ್ರೆಸೆಂಟ್ ಅಲ್ಲಿ ಇದಾವೆ ಅಲ್ಲಿ. ಅದರ ಅರ್ಥ ಏನು ಅಂತಂದ್ರೆ ಆಫ್ರಿಕಾದಲ್ಲೂ ಈ ಏನ್ ಸೌತ್ ಅಮೆರಿಕಾ, ಆಫ್ರಿಕಾ, ಇಂಡಿಯಾದಲ್ಲಿ ಇವು ಕೂಡ ಒಂದು ಟೈಮ್ ಅಲ್ಲಿ ಏನಾಗಿದೆ ಅಂದ್ರೆ ಧ್ರುವಕ್ಕೆ ಸಮೀಪವಾಗಿದ್ವು ಅಂತ ಹೇಳ್ತಾರೆ ಅವರು ಓಕೆನಾ. ಇದರ ಅರ್ಥ ಏನು ಅಂತಂದ್ರೆ ಎಲ್ಲಾ ಲ್ಯಾಂಡ್ ಫಾರ್ಮ್ಸ್ ಕಾಲಾನುಗುಣವಾಗಿ ಏನಾಗ್ತದೆ ಮೂವ್ ಆಗ್ತಾನೆ ಬಂದಿದಾವೆ, ಧ್ರುವಗಳ ಸಮೀಪದಲ್ಲೂ ಇದ್ವು. ಮತ್ತಿದು ಏನು ಸಮಭಾಜಕ ವೃತ್ತ ಇದೆ ಅಲ್ವಾ, ಅದು ಕೂಡ ಬೇರೆ ಬೇರೆಯಲ್ಲಿ ಚೇಂಜ್ ಆಗ್ತಾ ಬಂತು ಡೈರೆಕ್ಷನ್ ಅಲ್ಲಿ ಅಂತ ಹೇಳ್ತಾರೆ. ಅದೊಂದು ಅವರು ಎವಿಡೆನ್ಸ್ ಕೊಡ್ತಾರೆ ಅಷ್ಟೇ. ಇನ್ನೊಂದು ಏನಂತಂದ್ರೆ ಭೌತಿಕ ವೈಶಿಷ್ಟ್ಯಗಳ ಸ್ಪಷ್ಟ ಸಂಬಂಧ. ಉದಾಹರಣೆ ದಕ್ಷಿಣ ಅಮೆರಿಕ ಮತ್ತು ಆಫ್ರಿಕಾ ತೀರಗಳ ಹೊಂದಾಣಿಕೆ. ಫಾರ್ ಎಕ್ಸಾಂಪಲ್ ನೋಡಿ ಏನಂತಂದ್ರೆ ಇದನ್ನ ಇಂಗ್ಲಿಷ್ ಅಲ್ಲಿ ಜಿಗ್ಜಾಗ್ ಫಿಟ್ ಅಂತ ಕರೀತಾರೆ. ಜಿಗ್ಜಾಗ್ ಫಿಟ್. ಈ ಜಿಗ್ಜಾಗ್ ಫಿಟ್ ಅಂತಂದ್ರೆ ಏನಂತಂದ್ರೆ ನೋಡಿ, ಜಿಗ್ಜಾಗ್ ಫಿಟ್ ಅಂತಂದ್ರೆ ಇಲ್ಲಿ ಏನಿದೆ ಸೌತ್ ಅಮೆರಿಕಾ ಇದೆ ಓಕೆನಾ, ಇದು ಸೌತ್ ಅಮೆರಿಕಾ. ಇಲ್ಲಿ ನೋಡಿ ಕರೆಕ್ಟ್ ಎಕ್ಸಾಕ್ಟ್ಲಿ ನೋಡು ಆಫ್ರಿಕಾದಕ್ಕೆ ಮ್ಯಾಚ್ ಆಗುತ್ತೆ ಅಲ್ವಾ. ಆಫ್ರಿಕಾ ಏನಾಗುತ್ತೆ ಎಕ್ಸಾಕ್ಟ್ ಆಗಿ ಒಂದಕ್ಕೊಂದು ಕಂಪ್ಲೀಟ್ ಒಂದಕ್ಕೊಂದು ಹಿಂಗ್ ಜೋಡಿಸಿದಾಗ ಏನಾಗುತ್ತೆ ಮ್ಯಾಚ್ ಆಗುತ್ತೆ. ಇದು ಕೂಡ ಇದಷ್ಟೇ ಅಲ್ಲ, ಇಲ್ಲಿ ಯುರೋಪ್ ಆಗಿರ್ಬೋದು, ಇಲ್ಲಿ ಕೆಲವೊಂದು ಜಿಗ್ಜಾಗ್ ಫಿಟ್ ಒಂದಕ್ಕೊಂದು ಹೊಂದ್ಕೊಳ್ಳೋ ರೀತಿಯಲ್ಲಿ ಕಾಣ್ತಾ ಇದ್ದಾವೆ. ಅದೊಂದು ಎವಿಡೆನ್ಸ್ ಕೊಡ್ತಾರೆ. ಇನ್ನೊಂದು ಏನ್ ಎವಿಡೆನ್ಸ್ ಕೊಡ್ತಾರಪ್ಪ ಅಂತಂದ್ರೆ ಈ ಭಾರತ, ಆಸ್ಟ್ರೇಲಿಯಾ ಮತ್ತೆ ದಕ್ಷಿಣ ಆಫ್ರಿಕಾ ಇವೇನಿದಾವಲ್ವಾ, ಕಾರ್ಬೋನಿಫೆರಸ್ ಬಂಡೆಗಳಲ್ಲಿ ಅಂದ್ರೆ ನಾ ಹೇಳಿದೆ ಅಂದ್ರೆ ಈ ಇಂಗಾಲದ ಅವಧಿಯಲ್ಲಿ ಏನಾಗಿತ್ತು ಅಂತಂದ್ರೆ ಒಂದೇ ಟೈಮ್ ಅಲ್ಲಿ ಇದ್ವು ಅನ್ನೋದಕ್ಕೆ ಅಲ್ಲಿರ್ತಕ್ಕಂಥ ಶಿಲೆಗಳು ಅವ್ರಿಗೆ ಎವಿಡೆನ್ಸ್ ಕೊಡುತ್ತೆ. ಎಲ್ಲಿ ಅಂತಂದ್ರೆ ಸೌತ್ ಅಮೆರಿಕಾ, ಅದೇ ರೀತಿ ಆಫ್ರಿಕಾ, ಆಸ್ಟ್ರೇಲಿಯಾ, ಭಾರತ ಇವು ಎಲ್ಲಾನು ಒಂದೇ ರೀತಿಯಲ್ಲಿ ಇದ್ವು. ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ ಇವೆಲ್ಲನು ಒಂದೇ ಇದ್ರಲ್ಲಿ ಇದ್ವು ಅಂತ ಕೇಳಕ್ಕೆ ಇಲ್ಲಿ ಎವಿಡೆನ್ಸ್ ಕೊಡ್ತಾರ ಅವರು. ಕಾರ್ಬೋನಿಫೆರಸ್ ಪೀರಿಯಡ್ ಅಲ್ಲಿ ಅಂದ್ರೆ ಇಲ್ಲಿ ಇರ್ತಕ್ಕಂಥ ಶಿಲೆಗಳು ಒಂದೇ ರೀತಿಯಾಗಿವೆ, ಇಲ್ಲಿರ್ತಕ್ಕಂಥ ಶಿಲೆಗಳು ಮತ್ತೆ ಇಲ್ಲಿರ್ತಕ್ಕಂಥ ಶಿಲೆಗಳು ಕೂಡ ಒಂದೇ ರೀತಿಯಾಗಿವೆ. ಮತ್ತೆ ಇಲ್ಲಿರ್ತಕ್ಕಂಥ ಸಸ್ಯ ವರ್ಗ ಆಗಿರ್ಬೋದು, ಇಲ್ಲಿರ್ತಕ್ಕಂಥ ಪ್ರಾಣಿಗಳಾಗಿರ್ಬೋದು ಕೆಲವೊಂದು ಹೊಂದಾಣಿಕೆಯನ್ನು ತೋರಿಸ್ತವೆ. ಫೀಚರ್ಸ್ ಹೊಂದಾಣಿಕೆಯನ್ನು ತೋರಿಸೋದ್ರಿಂದ ಅದೊಂದು ಎವಿಡೆನ್ಸ್ ಕೊಡ್ತಾರೆ ಅವರು. ಆದ್ರೆ ಇಷ್ಟೆಲ್ಲ ಎವಿಡೆನ್ಸ್ ಕೊಟ್ಟಾಗ ಅವ್ರ ಸಿದ್ಧಾಂತಕ್ಕೆ ಟೀಕೆಗಳು ಕೂಡ ಬರ್ತವೆ ಓಕೆನಾ. ಟೀಕೆಗಳು ಕೂಡ ಬರಕ್ ಸ್ಟಾರ್ಟ್ ಆಗುತ್ತೆ. ಏನ್ ಟೀಕೆಗಳಪ್ಪ ಅಂತಂದ್ರೆ ನಾನು ಹೇಳಿದೆ ನಿಮ್ಗೆ ಅವ್ರು ಯಾವ್ಯಾವ ಬಲಗಳನ್ನ ಕೊಟ್ರು ಅಂತ. ಯಾವ ಬಲ ಕೊಟ್ಟಿದ್ರು, ಟೈಡಲ್ ಫೋರ್ಸ್ ಕೊಟ್ಟಿದ್ರು, ಉಬ್ಬರವಿಳಿತ ಇದು ಕೊಟ್ಟಿದ್ರು. ಅದೇ ರೀತಿಯಾಗಿ ಏನಂತಂದ್ರೆ ಗ್ರಾವಿಟೇಷನಲ್ ಫೋರ್ಸ್ ಕೊಟ್ಟಿದ್ರು, ಲೈಕ್ ಇದು ಧ್ರುವಪಲಾಯನ ಕೊಟ್ಟಿದ್ರು. ಇವ್ಯಾವು ಕೂಡ ಸಮರ್ಪಕವಾಗಿಲ್ಲ ಬಲಗಳು. ಒಂದನ್ನ ಈ ಭೂಫಲಕಗಳನ್ನ ತಳ್ಳುವಷ್ಟು ಶಕ್ತಿ ಈ ಟೈಡಲ್ ಫೋರ್ಸ್ ಇಲ್ಲ, ಉಬ್ಬರವಿಳಿತಕ್ಕಿಲ್ಲ ಅಂತ ಟೀಕೆ ಮಾಡ್ತಾರೆ. ಅದೇ ರೀತಿಯಾಗಿ ಇನ್ನೊಂದು ಶಕ್ತಿ ಕೊಟ್ಟಿದ್ರು ಅವ್ರು, ಏನು ಸೂರ್ಯ ಮತ್ತು ಚಂದ್ರರ ಗುರುತ್ವಾಕರ್ಷಣ ಬಲ ಅಂತ. ಈ ಸೂರ್ಯ ಮತ್ತು ಚಂದ್ರರ ಗುರುತ್ವಾಕರ್ಷಣ ಬಲದಿಂದ ಏನು ಟೈಡ್ಸ್ ಬರ್ಬೋದು, ಉಬ್ಬರ ಇಳಿತ ಆಗ್ಬೋದು ನೀರಲ್ಲಿ. ಅದು ಬಿಟ್ರೆ ಇಂಥ ದೊಡ್ಡಂತ ಭೂಫಲಕಗಳನ್ನ ಅಲ್ಲಾಡಿಸುವಷ್ಟು ಅದರಲ್ಲಿ ಶಕ್ತಿ ಇರಲ್ಲ ಅಂತ ಟೀಕೆ ಮಾಡ್ತಾರೆ. ಇನ್ನೊಂದು ಯಾವ್ದಪ್ಪ ಅಂದ್ರೆ ಸಮಯ ಮತ್ತೆ ದಿಕ್ಕು.
ಸಮಯ ಮತ್ತು ದಿಕ್ಕು ಅಂತಂದ್ರೆ ನೋಡಿ, ಅವರು ಹೇಳ್ತಾರೆ, ಏನಂತ ಹೇಳ್ತಾರೆ, ಈ ಇಂಗಾಲದ ಅವಧಿಯಲ್ಲಿ ಬ್ರೇಕ್ ಆಗಕ್ ಸ್ಟಾರ್ಟ್ ಆಯ್ತು ಪ್ಯಾಂಜಾ ಅಂತ ಹೇಳ್ತಾರೆ. ಅವ್ರು ಕ್ವಶನ್ ಕೇಳ್ತಾರೆ, ಅವಾಗೇ ಯಾಕೆ ಸ್ಟಾರ್ಟ್ ಆಯ್ತಪ್ಪ, ಅದಕ್ಕಿಂತ ಮುಂಚೆ ಆಗ್ಬೇಕಿತ್ತು, ಇಲ್ಲ ಅದಾದ್ಮೇಲೆ ಆಗ್ಬೇಕಿತ್ತು, ಅವಾಗೇ ಯಾಕೆ ಸ್ಟಾರ್ಟ್ ಆಯ್ತು ಅಂತ ಕೇಳಿದಾಗ ವ್ಯಾಗ್ನರ್ ಅವರು ಆನ್ಸರ್ ಮಾಡಲಿಲ್ಲ. ಇನ್ನೊಂದು ಇನ್ನೊಂದು ಟೀಕೆ ಏನ್ ಮಾಡಿದ್ರು ಅಂದ್ರೆ, ಇದೇನ್ ದಿಕ್ಕಿದೆ ಅಲ್ವಾ, ಆ ಫಲಕಗಳು, ಭೂ ಫಲಕಗಳು ಹಿಂಗೆ ಚಿತ್ರ ಅದು ಈ ಕಡೆ ಆಗ್ನೇಯ ಕಡೆ ಹೋದು, ಈಶಾನ್ಯ ಕಡೆ ಹೋದು, ನಾರ್ತ್ ಸೌತ್ ಎಲ್ಲ ಕಡೆ ಹೋದು ಅಂತ ಹೇಳಿದೆ, ಅದೇ ದಿಕ್ಕಲ್ಲಿ ಯಾಕೆ ಹೋದವು ಅಂತ ಕೇಳ್ತಾರ ಅವರು. ಅದಕ್ಕೂ ಕೂಡ ವೆಗ್ನರ್ ಅವ್ರು ಏನ್ ಮಾಡ್ಲಿಲ್ಲ ಅಂತಂದ್ರೆ ಉತ್ತರಿಸ್ಲಿಕ್ಕೆ ಆಗ್ಲಿಲ್ಲ. ಇನ್ನೊಂದ್ ಏನಂತಂದ್ರೆ, ಹೇಳಿದೆ ನಾನು, ಕಾರ್ಬನಿಫೆರಸ್ ಡ್ರಿಫ್ಟಿಂಗ್ ಅಲ್ಲಿ ಯಾಕೆ ಪ್ರಾರಂಭ ಆಯ್ತು, ಇವ್ ಯಾವುದು ಟೀಕೆಗಳು ಕೂಡ ವೆಗ್ನರ್ ಕಡೆಯಿಂದ ಆನ್ಸರ್ ಸಿಗ್ಲಿಲ್ಲ. ಅದಕ್ಕಾಗಿ ಏನಾಯ್ತು ಅಂದ್ರೆ, ಈ ಥಿಯರಿ ಪ್ರಾಮುಖ್ಯತೆಯನ್ನು ಹೊಂದಿತ್ತು ಆ ಅವಧಿಯಲ್ಲಿ, ಬರ್ತಾ ಬರ್ತಾ ಈ ಥಿಯರಿ ಏನಾಯ್ತು ಅಂತಂದ್ರೆ ಪ್ರಾಮುಖ್ಯತೆಯನ್ನು ಕಳ್ಕೊಂಡು ಹೊಸ ಥಿಯರಿಗೆ ಬುನಾದಿ ಹಾಕಕ್ಕೆ ಇದೇನ್ ಮಾಡ್ತು ಅಂತಂದ್ರೆ ದಾರಿ ಮಾಡಿಕೊಡ್ತು. ಇಷ್ಟು ಈ ಆಲ್ಫ್ರೆಡ್ ವೆಗ್ನರ್ ಅವ್ರು ಕೊಟ್ಟಿರ್ತಕ್ಕಂಥ ಏನಿದು ಖಂಡಗಳ ಚಲನತೆ ಸಿದ್ಧಾಂತ ಬಗ್ಗೆ ನಾವು ಏನ್ ಮಾಡಿದ್ವಿ ಅಂದ್ರೆ ತಿಳ್ಕೊಂಡ್ವಿ. ಇನ್ನ 2 ಸಿದ್ಧಾಂತಗಳ ಬಗ್ಗೆ ನಾವು ಏನ್ ಮಾಡೋಣ, ಡೀಟೇಲ್ ಆಗಿ ಮುಂದಿನ ತರಗತಿಯಲ್ಲಿ ನೋಡೋಣ. ಆದಷ್ಟು ಬೇಗ ನಾನು ವಿಡಿಯೋ ಬಿಡ್ತೀನಿ. ಧನ್ಯವಾದಗಳು.